ಕೊಟ್ಟಿರುವ ರೇಖೆಗೆ ಲಂಬವಾಗಿರುವ ರೇಖೆಯನ್ನ ನಿರ್ಮಿಸಿ. ಇಲ್ಲಿ ನಮಗೆ ಒಂದು ರೇಖೆಯನ್ನ ಕೊಟ್ಟಿರ್ತಾರೆ. ಈ ರೇಖೆಯ ಮೇಲೆ ಯಾವುದಾದ್ರೂ ಒಂದು ಬಿಂದುವನ್ನು ಪರಿಗಣಿಸೋಣ. ಇಲ್ಲಿ ನಾನು ಈ ಪಿ ಬಿಂದುವನ್ನ ಆಯ್ಕೆ ಮಾಡಿಕೊಳ್ತಾ ಇದ್ದೇನೆ. ಈಗ ಈ ಪಿ ಬಿಂದುವಿನ ಮೂಲಕ ಕೊಟ್ಟಿರುವ ರೇಖೆಗೆ ಲಂಬವಾಗಿರುವ ರೇಖೆಯನ್ನ ನಿರ್ಮಿಸಬೇಕು ನಾವು. ಇದನ್ನ ಹಲವಾರು ವಿಧಾನಗಳಲ್ಲಿ ಮಾಡಬಹುದು. ಆದ್ರೆ ಇಲ್ಲಿ ನಾವು ಒಂದು ಕೈವಾರವನ್ನ ತಗೊಂಡು ಯಾವುದಾದ್ರೂ ಒಂದು ಅಂದಾಜಿಗೆ ಒಂದು ಅಳತೆಯನ್ನ ತಗೊಳ್ಳೋಣ. ಅದನ್ನ ತ್ರಿಜ್ಯವಾಗಿಟ್ಕೊಂಡು ನಾವು ಪಿನ ಕೇಂದ್ರ ಬಿಂದುವನ್ನಾಗಿಟ್ಕೊಂಡು ಒಂದು ಅರ್ಧ ವೃತ್ತವನ್ನ ನಿರ್ಮಿಸ್ಕೊಳ್ಳೋಣ ಈ ರೀತಿ. ಈಗ ಈ ಅರ್ಧ ವೃತ್ತ ಕೊಟ್ಟಿರುವ ರೇಖೆಯನ್ನ ಛೇದಿಸ್ತಿರುವ ಬಿಂದುಗಳನ್ನ ಒಮ್ಮೆ ನೋಡಿ. ಇದನ್ನ ಎ ಮತ್ತು ಬಿ ಅಂತ ಕರೆಯೋಣ. ಈಗ ಮತ್ತೆ ಕೈವಾರವನ್ನ ತಗೊಳ್ಳಿ. ಎ ಬಿನ ಅಳತೆಯಲ್ಲಿ ಅರ್ಧಕ್ಕಿಂತ ಹೆಚ್ಚು ಅಳತೆಯನ್ನ ಅಳೆದುಕೊಳ್ಳಿ. ಇದನ್ನ ತ್ರಿಜ್ಯವಾಗಿಟ್ಕೊಂಡು ನಾವು ಬಿನ ಕೇಂದ್ರ ಬಿಂದುವನ್ನಾಗಿಟ್ಕೊಂಡು ಒಂದು ಪೂರ್ಣ ವೃತ್ತವನ್ನ ಎಳೆದುಕೊಳ್ಳೋಣ ಈ ರೀತಿ. ಅದೇ ತ್ರಿಜ್ಯವನ್ನ ಕಾಯ್ದಿರಿಸಿ ಎನ ಕೇಂದ್ರ ಬಿಂದುವನ್ನಾಗಿಟ್ಕೊಂಡು ಮತ್ತೊಂದು ಪೂರ್ಣ ವೃತ್ತವನ್ನ ಎಳೆದುಕೊಳ್ಳೋಣ. ಈಗ ಈ ಎರಡೂ ವೃತ್ತಗಳು ಪರಸ್ಪರ ಛೇದಿಸುವ ಬಿಂದುಗಳನ್ನ ಒಮ್ಮೆ ನೋಡಿ. ಈ ಬಿಂದುಗಳನ್ನ ಒಂದು ರೇಖೆಯ ಮೂಲಕ ಸೇರಿಸಿಕೊಳ್ಳೋಣ. ನೀವು ಗಮನಿಸಿರ್ಬೋದು, ಈ ರೇಖೆ ಪಿನ ಮೂಲಕನೇ ಹಾದು ಹೋಗ್ತಾ ಇದೆ. ಈಗ ಒಂದು ಕೋನ ಮಾಪಕವನ್ನ ತಗೊಂಡು ಪಿನಲ್ಲಿಟ್ಟು ನೋಡಿದ್ರೆ ನಮಗೆ ಕೊಟ್ಟಿರುವ ರೇಖೆ ಮತ್ತು ನಮಗೆ ಸಿಕ್ಕ ಈ ರೇಖೆಯ ನಡುವೆ 90 ಡಿಗ್ರಿಗಳಿದೆ ಅಂತ ಕಂಡು ಬರುತ್ತೆ. ಈ ರೀತಿಯಲ್ಲಿ ನಾವು ಕೊಟ್ಟಿರುವ ರೇಖೆಯ ಮೇಲಿನ ಬಿಂದುವಿನ ಮೂಲಕ ಲಂಬವಾಗಿರುವ ಮತ್ತೊಂದು ರೇಖೆಯನ್ನ ನಿರ್ಮಿಸ್ಕೊಳ್ಬಹುದು. ಈಗ ನನಗೆ ಒಂದು ಪ್ರಶ್ನೆ ಮೂಡಿ ಬರ್ತಿದೆ. ಈ ರೀತಿ ಒಂದು ಲಂಬ ರೇಖೆಯನ್ನ ನಿರ್ಮಿಸ್ಲಿಕ್ಕೆ ನಮಗೆ ಈ ಪೂರ್ಣ ವೃತ್ತಗಳ ಅವಶ್ಯಕತೆ ಇದೆಯಾ ಅಂತ ಹೇಳಿ ನಮ್ಗೆ ಮೂಡಿ ಬಂದಿರೋ ಈ ಒಂದು ಸಂಶಯವನ್ನ ಪರಿಹರಿಸ್ಕೊಳ್ಬೇಕು ಅಂದ್ರೆ ನಾವು ಪೂರ್ಣ ವೃತ್ತಗಳನ್ನ ಬಳಸ್ಕೊಳ್ಳದೆ ಇದೇ ರೀತಿಯಾದ ನಿರ್ಮಾಣವನ್ನ ಮಾಡಿ ತೋರಿಸ್ಬೇಕು. ಬನ್ನಿ ಒಂದು ಪ್ರಯತ್ನ ಮಾಡೋಣ. ಈ ರೇಖೆಯ ಮೇಲೆ ಒಂದು ಬಿಂದು ಪಿ ನಮ್ಗೆ ತಿಳಿದಿರುತ್ತೆ. ಈಗ ಪಿ ನಿಂದ ಸಮಾಂತರದಲ್ಲಿರುವ ಎರಡು ಬಿಂದುಗಳಾದ ಎ ಮತ್ತು ಬಿ ಅನ್ನ ಗುರ್ತು ಮಾಡ್ಕೊಳ್ಳೋಣ. ಈಗ ಕೈವಾರವನ್ನ ತಗೊಂಡು ಎ ಬಿನ ಅಳತೆಯಲ್ಲಿ ಅರ್ಧಕ್ಕಿಂತ ಹೆಚ್ಚರಷ್ಟು ಅಳತೆಯನ್ನ ಅಳೆದುಕೊಳ್ಳೋಣ. ಎನ ಕೇಂದ್ರ ಬಿಂದುವನ್ನಾಗಿಟ್ಕೊಂಡು ಈ ಒಂದು ಅಳತೆಯನ್ನ ತ್ರಿಜ್ಯವಾಗಿಟ್ಕೊಂಡು ಎನಿಂದ ಒಂದು ಕಂಸವನ್ನ ರಚನೆ ಮಾಡೋಣ. ಅದೇ ಅಳತೆಯನ್ನ ಕಾಯ್ದಿರಿಸಿಕೊಂಡು ಬಿನ ಕೇಂದ್ರವನ್ನಾಗಿಟ್ಕೊಂಡು ಈ ಹಿಂದೆ ಬರೆದ ಕಂಸಕ್ಕೆ ಹತ್ತಿರದಲ್ಲಿ ಮತ್ತೊಂದು ಕಂಸವನ್ನ ಬರ್ಕೊಳ್ಳೋಣ. ಅದೇ ರೀತಿಯ ರಚನೆ ಕೆಳಗೆ ಕೂಡ ಮಾಡ್ಕೊಳ್ಳೋಣ. ಈಗ ಈ ಎರಡು ಛೇದಿಸುವ ರೇಖೆಗಳಲ್ಲಿ ಕಂಡುಬರ್ತಿರುವ ಬಿಂದುಗಳನ್ನ ಒಂದು ರೇಖೆಯ ಮುಖಾಂತರ ಸೇರಿಸ್ಕೊಳ್ಳೋಣ. ಈಗ ಈ ನೀಲಿ ರೇಖೆ ಬಿಳಿ ರೇಖೆಯ ನಡುವೆ ಇರುವ ಕೋನ ಎಷ್ಟು ಅಂತ ನಾವು ಕೋನ ಮಾಪಕವನ್ನ ತಗೊಂಡು ನೋಡಿದ್ರೆ 90 ಡಿಗ್ರಿಗಳು. ಈ ರೀತಿಯಲ್ಲಿ ನಾವು ಕೊಟ್ಟಿರುವ ರೇಖೆಯ ಮೇಲಿರುವ ಬಿಂದುವಿನ ಮೂಲಕ ಕೊಟ್ಟಿರುವ ರೇಖೆಗೆ ಲಂಬವಾಗಿರುವ ಮತ್ತೊಂದು ರೇಖೆಯನ್ನ ನಿರ್ಮಿಸ್ಕೊಳ್ಬಹುದು. ಈ ರೀತಿಯಲ್ಲಿ ನಿರ್ಮಾಣವಾದ ಒಂದು ಲಂಬ ರೇಖೆ ಒಂದು ಎ ಬಿ ರೇಖಾಖಂಡಕ್ಕೆ ಲಂಬ ದ್ವಿಭಾಜಕವಾಗಿ ಕಂಡುಬರುತ್ತೆ. ಆದ್ರಿಂದ ಎರಡು ಪೂರ್ಣ ವೃತ್ತಗಳನ್ನ ಬಿಡಿಸುವ ಅಗತ್ಯ ಇರೋಲ್ಲ. ವೃತ್ತಗಳ ಭಾಗಗಳಾದ ಈ ಕಂಸಗಳನ್ನ ಬಿಡಿಸಿದ್ರೆ ಸಾಕಾಗುತ್ತೆ. ಕೊಟ್ಟಿರುವ ರೇಖೆ ಮೇಲಿರುವ ಬಿಂದುವಿನ ಮೂಲಕ ಲಂಬವಾಗಿರುವ ಮತ್ತೊಂದು ರೇಖೆಯನ್ನ ನಾವು ನಿರ್ಮಿಸಬಹುದು.